ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನಾರಾಯಣ ಪಂಜರದಿಂದ ನುಡಿ 23, 24 ಮತ್ತು 25 ಈ ನುಡಿಯ ಅರ್ಥ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ಮಾಡ್ತಾ ಹೋಗೋಣ. ಇದರ ನುಡಿ ಹೀಗಿದೆ: ಮೀನ ಕಶ್ಯಪ ಪೋತ್ರಿ ನೃಹರಿ ವಾಮನ ಭಾರ್ಗವ ನಾರಾಯಣ ನಮೋ ನಾರಾಯಣ. ಮಾನವಪ ಕೃಷ್ಣ ಬುದ್ಧ ಕಲ್ಕಿ ಕಪಿಲಾತ್ರಯ ನಾರಾಯಣ ನಮೋ ನಾರಾಯಣ. ಇಲ್ಲಿ ಭಗವಂತನ ದಶಾವತಾರದ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಮೀನ ಕಶ್ಯಪ ಪೋತ್ರಿ ನೃಹರಿ ವಾಮನ ಭಾರ್ಗವ ನಾರಾಯಣ ನಮೋ ನಾರಾಯಣ. ಮಾನವಪ ಕೃಷ್ಣ ಬುದ್ಧ ಕಲ್ಕಿ ಕಪಿಲಾತ್ರಯ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಇಲ್ಲಿ ಮತ್ಸ್ಯಾವತಾರದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಮೀನ ಮತ್ಸ್ಯಾವತಾರ, ಭಗವಂತ ಮತ್ಸ್ಯಾವತಾರದಲ್ಲಿ ಭಗವಂತ ಹಯಗ್ರೀವಾಸುರ ಅನ್ನೊಬ್ಬ ರಾಕ್ಷಸ, ಆ ರಾಕ್ಷಸನನ್ನು ಸಂಹಾರ ಮಾಡಿ ಬ್ರಹ್ಮದೇವರಿಗೆ ವೇದಗಳನ್ನು ತಂದು ಕೊಟ್ಟ ಅಂತ ಹೇಳಿ ತಿಳಿಸ್ತಾರೆ. ಇಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ವೇದಗಳನ್ನು ತಂದು ಕೊಟ್ಟ ಅಂತ ಹೇಳಿದ್ರೆ ಏನು? ಜ್ಞಾನ ಅಲ್ವಾ ಆ ವೇದಗಳು ಅಂದರೆ. ಭಗವಂತ ಆ ಜ್ಞಾನದ ಮೂಲಕ ಬ್ರಹ್ಮದೇವರಿಗೆ ಕೊಟ್ಟಂಥ ವೇದಗಳು. ಆ ವೇದಗಳನ್ನು ಹೇಗೆ ಅಪಹಾರ ಮಾಡೋಕ್ಕೆ ಸಾಧ್ಯ ಅಂತಂದರೆ, ಇಲ್ಲಿ ಯಾವ ರೀತಿ ನಾವು ಚಿಂತನೆ ಮಾಡಬೇಕು ಅಂದರೆ, ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿರುವಂಥ ಅಂಥ ದೇವತೆಗಳನ್ನು ಅಪಹಾರ ಮಾಡಿದಾಗ ಅವರನ್ನು, ಆ ರಾಕ್ಷಸನನ್ನು ಹಯಗ್ರೀವಾಸುರನನ್ನು ಸಂಹಾರವನ್ನು ಮಾಡಿ ಆ ಬ್ರಹ್ಮದೇವರಿಗೆ ಆ ಜ್ಞಾನವನ್ನು ಆ ದೇವತೆಗಳು ಬಂದು ಮತ್ತೆ ಆ ಬ್ರಹ್ಮದೇವರ ಹತ್ರ ಬರ್ತಾರೆ, ಸನ್ನಿಹಿತರಾಗ್ತಾರೆ. ಆ ರೀತಿ ಬ್ರಹ್ಮದೇವರಿಗೆ ಆ ವೇದಗಳನ್ನು ತಂದು ಕೊಟ್ಟ ಭಗವಂತ ಅಂತ ಹೇಳಿ ಮತ್ಸ್ಯಾವತಾರದ ಚಿಂತನೆಯನ್ನು ಕೊಡ್ತಾರೆ. ಅದೇ ರೀತಿ ಸತ್ಯವ್ರತ ರಾಜ, ಅಲ್ಲಿ ಸತ್ಯವ್ರತ ರಾಜ ಸಂಧ್ಯಾ ಅಂದರೆ ಸಾಯಂಕಾಲದಲ್ಲಿ ಅರ್ಘೆಯನ್ನು ಕೊಡುವಾಗ ಅವನ ಆ ಬೊಗಸೆಯಲ್ಲಿ, ಕೈಯಿನ ಆ ಬೊಗಸೆಯಲ್ಲಿ ಒಂದು ಸಣ್ಣ ಮೀನು, ಬಂಗಾರದ ಬಣ್ಣದ ಒಂದು ಮೀನು, ಆ ಮೀನು ಆ ಬೊಗಸೆಯಲ್ಲಿ ಬರುತ್ತೆ. ಆ ಬೊಗಸೆಯಲ್ಲಿ ಬಂದಾಗ ಆ ಮೀನನ್ನು ಮತ್ತೆ ಆ ನದಿಯಲ್ಲಿ ಬಿಡ್ಲಿಕ್ಕೆ ಹೋದಾಗ ಅಲ್ಲಿ ಆ ಮೀನು ಮಾತಾಡತ್ತಂತೆ ಸತ್ಯವ್ರತ ರಾಜನ ಹತ್ರ. ಏನಂತಂದರೆ, ನನ್ನನ್ನು ಇಲ್ಲಿ ಬಿಡಬೇಡ, ಯಾಕಂದರೆ ಬಹಳ ಇಲ್ಲಿ ಆಪತ್ತಿದೆ, ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು, ನನಗೆ ಸುರಕ್ಷಿತವಾದ ಒಂದು ಜಾಗವನ್ನು ಕೊಡು ಅಂತ ಕೇಳಿಕೊಂಡಾಗ ಆ ಮೀನನ್ನು ಹಾಗೆ ಒಂದು ಕಮಂಡಲದಲ್ಲಿ ಹಾಕ್ಕೊಂಡು ಆ ಸತ್ಯವ್ರತ ರಾಜ ಏನು ಮಾಡ್ತಾನೆ, ಅವರ ಮನೆ ಹತ್ರ ಇರುವಂಥ ಒಂದು ಸಣ್ಣ ಬಾವಿಯಲ್ಲಿ ಹಾಕ್ತಾನೆ. ಒಂದು ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ದಿನ ಕಳೀತಾ ಇರೋ ಹಾಗೆ ಏನಾಗುತ್ತೆ, ಆ ಮೀನು ಸ್ವಲ್ಪ ದೊಡ್ಡದಾಗಿ ಆ ಬಾವಿಯಿಂದ ಹೊರ ಬರಕ್ಕೆ ಶುರು ಆಗುತ್ತೆ. ಅಲ್ಲಿಂದ ಹತ್ತಿರದಲ್ಲಿರುವಂಥ ಒಂದು ನದಿಯ ಒಂದು ಹತ್ತಿರದಲ್ಲಿರುವಂಥ ಒಂದು ನೀರಿನ ಒಂದು ಸರೋವರದಲ್ಲಿ ಹಾಕ್ತಾನೆ. ಆ ಸರೋವರದಲ್ಲೂ ದೊಡ್ಡದಾಗಿ ಬೆಳೆಯುತ್ತೆ ಆ ಮೀನು. ಮತ್ತು ಅಲ್ಲಿಂದ ಹತ್ತಿರ ಇರುವಂಥ ನದಿಯಲ್ಲಿ ಹಾಕ್ತಾನೆ, ಅಲ್ಲಿಂದನೂ ಹತ್ತಿರ ಬೆಳೆಯುತ್ತೆ. ಅದು ತುಂಬ ಒಂದು ಮುಹೂರ್ತದಲ್ಲೇ ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಆಮೇಲೆ ಆ ಸಮುದ್ರದಲ್ಲಿ ತೊಗೊಂಡು ಹೋಗಿ ಬಿಡ್ಲಿಕ್ಕಾಗಿ ಹೋದಾಗ ಆ ಮೀನು ಮಾತಾಡುತ್ತೆ. ಆವಾಗ ಆ ಸತ್ಯವ್ರತ ಹೇಳ್ತಾರೆ, ನೀ ಯಾರೋ ಇದು ಸಾಮಾನ್ಯ ಒಂದು ಇದು ಅಲ್ಲ, ನೀನು ಸಾಕ್ಷಾತ್ ಭಗವಂತನೇ ಆಗಿರಬೇಕು ಅಂತ ಹೇಳಿ ಸತ್ಯವ್ರತ ನಮಸ್ಕಾರವನ್ನು ಮಾಡಿ ಆ ಭಗವಂತ ಒಂದು ಆಜ್ಞೆಯನ್ನು ಮಾಡ್ತಾನೆ ಸತ್ಯವ್ರತ ರಾಜಂಗೆ. ಏನು ಅಂತಂದರೆ, ಇನ್ನು 7 ದಿನಗಳ ಕಾಲದಲ್ಲಿ ಪ್ರಳಯವಾಗುತ್ತೆ, ಎಲ್ಲ ಕಡೆ ಜಲಮಯ ಆಗುತ್ತೆ. ಆಗ ನಾನು ನಿನ್ನನ್ನು ರಕ್ಷಣೆಯನ್ನು ಮಾಡ್ತೀನಿ. ನಾನು ನಿನಗೆ ಒಂದು ನಾವೆಯನ್ನು ಕಳಿಸ್ತೀನಿ. ಆ ನಾವೆಯಲ್ಲಿ ನೀನು ಸುರಕ್ಷಿತವಾಗಿ ಬಂದು ಆ ಒಂದು ಬಂಗಾರದ ಕೋಡ್ ಇರುತ್ತೆ ಆ ಮೀನಾವತಾರ ಭಗವಂತನಿಗೆ. ಆ ಕೋಡನ್ನು ಆ ಹಗ್ಗ ಯಾರೂ ಅಲ್ಲ, ಲಕ್ಷ್ಮೀದೇವಿ, ಆ ಹಗ್ಗದಿಂದ ನನ್ನನ್ನು ಆ ನಾವೆಗೆ ಕಟ್ಟು, ಆ ನಾವೆಯಿಂದ ನಾನು ನಿನಗೆ ಈ ಪ್ರಳಯದಿಂದ ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ
ಸತ್ಯವ್ರತ ರಾಜ ಆ ಒಂದು ಸಮಯಕ್ಕಾಗಿ ಕಾದು ಎಲ್ಲ ಪ್ರಳಯ ಕಾಲ ಬಂದಾಗ ಎಲ್ಲ ನದಿ ಜಲಮಯ ಆದಾಗ ಅಲ್ಲಿರುವಂಥ ಋಷಿಗಳ ಜೊತೆ ಅಲ್ಲಿರುವಂಥ ಸಪ್ತ ಋಷಿಗಳ ಜೊತೆ ಎಲ್ಲ ಸೇರಿ ಸಪ್ತ ಋಷಿಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಋಷಿಗಳು ಏನು ಅಂತಂದರೆ, ಈ ಪೌಷ್ಟಿಕ ಎಲ್ಲ ರೀತಿಯಾದಂಥ ಧಾನ್ಯ ಬೀಜ ಇದನ್ನೆಲ್ಲ ತಗೊಂಡು ಮುಂದಿನ ಒಂದು ಸೃಷ್ಟಿಗೆ ಏನೇನು ಬೇಕೋ ಭಗವಂತನ ಆಜ್ಞೆ ಆಗಿರುತ್ತೆ, ಭಗವಂತನ ಸ್ಮರಣೆಯನ್ನು ಮಾಡು ಅಂತ ಹೇಳಿ ಸತ್ಯವ್ರತ ರಾಜಂಗೆ ಹೇಳ್ತಾರೆ ಋಷಿಗಳು. ಆ ಎಲ್ಲರೂ ಆ ನಾವೆಯಲ್ಲಿ ಬಂದು ಆ ಭಗವಂತ ಆ ಬಂಗಾರದ ಆ ನಾವೆಯನ್ನು ಕಳಿಸ್ತಾನೆ. ಆ ಭಗವಂತ ಆ ನಾವೆಯಲ್ಲಿ ಎಲ್ಲರೂ ಕೂತು ಆ ಮುಂದಿನ ಒಂದು ಕಾಲಕ್ಕೆ ಪ್ರಯಾಣವನ್ನು ಭಗವಂತ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹೀಗೆ ಮತ್ಸ್ಯಾವತಾರದ ಚಿಂತನೆ. ಹಾಗೆ ಕಶ್ಯಪ ಪೋತ್ರಿ, ಕಶ್ಯಪ ಅಂದರೆ ಕೂರ್ಮಾವತಾರ. ಆ ಕೂರ್ಮಾವತಾರದಲ್ಲಿ ಅಮೃತಮಥನ ಕಾಲದಲ್ಲಿ, ಅಂದರೆ ಈ ಅಮೃತಮಥನ ಕಾಲದಲ್ಲಿ ಭಗವಂತ ಸಾಕ್ಷಾತ್ ಕೂರ್ಮಾವತಾರನಾಗಿ ಆ ಪರ್ವತವನ್ನು ಅವನ ಬೆನ್ನಿನ ಮೇಲೆ ಎತ್ತಿಕೊಂಡು ಆ ವಾಸುಕಿಯಲ್ಲಿ ಒಂದು ರೂಪದಲ್ಲಿದ್ದು, ದೇವತೆಗಳಲ್ಲಿ ಒಂದು ರೂಪದಲ್ಲಿದ್ದು, ದಾನವರಲ್ಲಿ ಒಂದು ರೂಪದಲ್ಲಿದ್ದು, ಆ ಪರ್ವತದ ಮೇಲೆ ಆ ಮಂದರ ಪರ್ವತದ ಮೇಲೆ ಅಜಿತನಾಮಕನಾಗಿ ಇದ್ದು ಏನಾಗುತ್ತೆ, ಈ ಕಡೆ ದಾನವರು ಈ ಕಡೆ ದೇವತೆಗಳು ಆ ಒಂದಲ್ಲ ಒಂದು ರೀತಿ ಆ ದಾನವರಿಗೇನೆಂದರೆ ನಾವು ಬಾಲವನ್ನು ಹಿಡಿಯೋದಿಲ್ಲ, ನಾವು ಆ ಒಂದು ವಾಸುಕಿಯ ಬಾಯಿನ ಕಡೆ ಹೋಗಿ ಹಿಡಿತೀವಿ ಅಂತ ಹೇಳ್ತಾರಂತೆ. ಯಾಕೆ ಅಂದರೆ ಅವ್ರಿಗೆ ಅವಮಾನ ಆದಂಗೆ ಅವ್ರಿಗೆ. ಅದರಿಂದ ದೇವತೆಗಳೆಲ್ಲ ಏನು ಮಾಡ್ತಾರೆ, ಆ ಭಗವಂತನ ಒಂದು ಲೀಲೆ ಇದು, ಭಗವಂತ ರಕ್ಷಣೆ ಮಾಡೋ ಅಂಥ ಒಂದು ಲೀಲೆ. ಆಗ ದೇವತೆಗಳೆಲ್ಲ ಬಾಲವನ್ನು ಹಿಡಿತಾರೆ, ಇವರೆಲ್ಲ ದೇವತೆಗಳ ದೈತ್ಯರೆಲ್ಲ ಬಾಯನ್ನು ಹಿಡಿತಾರೆ ವಾಸುಕಿಯನ್ನು. ಆ ವಾಸುಕಿಯನ್ನು ಹಿಡಿದು ಎರಡು ಕಡೆ ರಭಸದಿಂದ ಆ ಒಂದು ಮಥನ ಮಾಡುವಾಗ ಆ ವಾಸುಕಿ ಉಸಿರನ್ನು ಬಿಟ್ಟಾಗ ವಿಷಮಯವಾದಂಥ ಉಸಿರದು, ಉಶ್ ಉಶ್ ಅಂತ ಆ ವಿಷಮ. ಆವಾಗ ಎಷ್ಟೋ ದೈತ್ಯರು ಸತ್ತು ಹೋಗ್ತಾರೆ, ಎಷ್ಟೋ ಮರಣವನ್ನು ಹೊಂದ್ತಾರೆ. ಹಾಗೆ ರಕ್ಷಣೆಯನ್ನು ಮಾಡ್ತಾನೆ ಭಗವಂತ ಅಜಿತನಾಮ. ಆವಾಗ ಏನಾಗುತ್ತೆ, ಈ ಒಂದು ಮಥನ ಮಾಡುವಾಗ ಆ ಮಂದರ ಪರ್ವತ ಎಗರಿ 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 ಆ ಮೇಲೆ ಹೋಗುತ್ತಂತೆ. ಆಗ ಭಗವಂತ ಏನು ಮಾಡ್ತಾನೆ, ಮತ್ತೆ ಮೇಲ್ಗಡೆ ಆ ಪರ್ವತದ ಮೇಲ್ಗಡೆ ಅಜಿತನಾಮಕನಾಗಿ ಇದ್ದು ಆ ರಕ್ಷಣೆಯನ್ನು ಮಾಡಿ ಈ ಇಡೀ ಅಮೃತವನ್ನು ದಕ್ಕಿಸಿಕೊಡ್ತಾನೆ ದೇವತೆಗಳಿಗೆ. ಆ ದಕ್ಕಿಸಿಕೊಡುವಂಥ ಕೂರ್ಮ ಅವತಾರವನ್ನು ಅಮೃತವನ್ನು ದೊರಕಿ ಅಲ್ಲಿ ಧನ್ವಂತರಿಯ ರೂಪದಿಂದ ಬಂದು ಆ ಆನಂದ ಬಾಷ್ಪಗಳಿಂದ ಎಲ್ಲ ಒಂದು ತುಳಸಿಯ ಜನನ ಆಗುತ್ತೆ. ಹಾಗೆ ಆ ಅಮೃತವನ್ನು ಆ ಮೋಹಿನಿ ರೂಪವನ್ನು ತಾಳಿ ಆ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹೀಗೆ ಕೂರ್ಮಾವತಾರ ಮತ್ತು ವರಾಹ ಅವತಾರ, ಪೋತ್ರಿ ನೃಹರಿ ವರಾಹ ಅವತಾರ. ಆ ವರಾಹ ರೂಪನಾಗಿ ಭಗವಂತ ಇಲ್ಲಿ ಒಂದು ಎರಡು ರೂಪವನ್ನು ಭಗವಂತ ತಗೊಳ್ತಾನೆ. ಒಂದು ಯಜ್ಞವರಾಹ, ಆದಿವರಾಹ ಯಜ್ಞವರಾಹ ಅಂತ. ಆ ಮುಂಚೆ ಒಂದು ಕಾಲದಲ್ಲಿ ಬಂದಂಥ ಒಂದು ರೂಪ ಯಾವುದು ಅಂತ ಹೇಳಿದ್ರೆ ಆದಿವರಾಹ. ಅಂದರೆ ಜಯಾ ವಿಜಯರು ಸನಕಾದಿ ಮುನಿಗಳು ಶಾಪದಿಂದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅಂತ ಹೆಸರಿಂದ ಜನಿಸಿ ಬರ್ತಾರೆ. ಆಗ ಆದಿ ಹಿರಣ್ಯಾಕ್ಷನೇ ಈಗ ಒಂದು ದಿತಿದೇವಿಯ ಪುತ್ರನಾಗಿ ಹಿರಣ್ಯಾಕ್ಷನೆಂಬ ಹೆಸರಿನಿಂದ ಹುಟ್ಟಿ ಬರ್ತಾನೆ. ಇವನಲ್ಲಿ ವಿಜಯನ ಒಂದು ಆವೇಶ ಇರುತ್ತೆ. ಈ ಹಿರಣ್ಯಾಕ್ಷನನ್ನು ಭೂಮಿಯಲ್ಲಿ ಭೂಮಿನ ನೀರಲ್ಲಿ ಮುಳುಗಿಸ್ಬಿಡ್ತಾನೆ. ಆಗ ಆ ಭಗವಂತ ಮುಳುಗಿಸಿದ ಭೂಮಿಯನ್ನು ಒಂದು ರೀತಿ ರಕ್ಷಣೆಯನ್ನು ಮಾಡಿ ತೆಗೆದುಕೊಂಡು ರಕ್ಷಣೆಯನ್ನು ಮಾಡಿ ಅದು ಎಲ್ಲಿ ಅದರ ಜಾಗದಲ್ಲಿ ಅದರ ಒಂದು ಕಕ್ಷೆಯಲ್ಲಿ ಇಟ್ಟು ಆ ವರಾಹ ರೂಪಿ ಆ ಕರ್ಣದ ಮೂಲದಲ್ಲಿ, ಅಂದರೆ ಆ ಕಿವಿಗಳ ಮೂಲದಲ್ಲಿ ಚೆನ್ನಾಗಿ ಒಂದು ಬಾರಿಸಿ ಕೈಯಿಂದ ಆ ಒಂದು ಹಿರಣ್ಯಾಕ್ಷನನ್ನು ಸಂಹಾರವನ್ನು ಮಾಡ್ತಾನೆ. ಅದೇ ಮತ್ತೆ ಇನ್ನೊಂದು ಸಲ ಯಜ್ಞವರಾಹ ರೂಪದಲ್ಲಿ ಬಂದು ಮತ್ತೆ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ವರಾಹ ಅವತಾರವನ್ನು ಇಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಮತ್ತು ನರಸಿಂಹ ಅವತಾರ ಎಲ್ಲರಿಗೂ ಗೊತ್ತಿರುವಂಥ ಬಹಳ ಒಂದು ಭಕ್ತಿಭರಿತವಾದಂಥ ಈ ನರಸಿಂಹ ಅವತಾರ. ಪ್ರಹ್ಲಾದನನ್ನು ರಕ್ಷಣೆಯನ್ನು ಮಾಡಿ ಆ ನರಸಿಂಹ ರೂಪವನ್ನು ಧರಿಸಿ ಅವನ ತಂದೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರುವಂಥ ರೂಪ. ಆ ನರಸಿಂಹದೇವರ ನಖಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ವಾಯುಸ್ತುತಿನಲ್ಲಿ ಶ್ರೀಮದಾಚಾರ್ಯರು ಬರೆದಿರುವಂಥ ನಖಸ್ತುತಿಯಲ್ಲಿ ಆ ಒಂದೊಂದು ಉಗುರು ಹೇಗಿದೆ ಅಂದರೆ ಅಷ್ಟು ವಜ್ರಾಯುಧವಾಗಿದೆ ಅಂತೆ. ಒಂದೊಂದು ಉಗುರು ಎಷ್ಟೋ ಅನಂತ ದೈತ್ಯರನ್ನು ಸಂಹಾರ ಮಾಡೋ ಶಕ್ತಿ
ಉಳ್ಳದ್ದು ಆ ನರಸಿಂಹ ಅವತಾರ ಅಂತ. ಆ ಒಂದು ಭಗವಂತನ ಕಣ್ಣಿನಿಂದ ಬರುವಂಥ ಕಿಡಿಗಳು ಇದೆ ಅಲ್ಲ, ಅದು ಎಲ್ಲ ದೇವತೆಗಳನ್ನು ಸಂಹಾರ ಮಾಡಿಬಿಡುತ್ತಂತೆ. ಅಂದರೆ ಇವಾಗ ಒಂದು ಸಣ್ಣ ಹುಳದ ಒಂದು ಅಗ್ನಿ ಇದೆ ನೋಡಿ, ಸಣ್ಣ ಈ ಇದರ ಹುಳ ಅಂತೀವಲ್ಲ, ಏನು ಹೇಳ್ತೀವಿ, ಬೆಂಕಿಯ ಹುಳ ಅಂತ, ಆ ಮಿಂಚು ಹುಳ ಅಂತೀವಿ. ಆ ಮಿಂಚು ಹುಳಕ್ಕೆ ಒಂದು ಸಣ್ಣ ಕಿಡಿ ಇರುತ್ತೆ, ಅಷ್ಟು ಕಿಡಿ ಸಾಕಂತೆ ಬ್ರಹ್ಮಾದಿ ದೇವತೆಗಳನ್ನು ಸಂಹಾರ ಮಾಡೋ ಶಕ್ತಿ ನರಸಿಂಹದೇವರಿಗೆ ಉಳ್ಳದ್ದು ಅಂತ ಶ್ರೀಮದಾಚಾರ್ಯರು ಆ ವಾಯುಸ್ತುತಿಯ ನಖಸ್ತುತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ನರಸಿಂಹದೇವರು ನರಸಿಂಹ 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 ಅಂತ ನಾವು ಸ್ತುತಿಯನ್ನು ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ಹರಸಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅಂಥ ನಾರಾಯಣನಿಗೆ, ಅಭಿನ್ನನಾದಂಥ ನಾರಾಯಣನಿಗೆ ನಮೋ ನಮಃ. ಭಾರ್ಗವ ಅಂತ ಹೇಳ್ತಾರೆ. ಭಾರ್ಗವ ಅಂತ ಹೇಳಿದ್ರೆ ಪರಶುರಾಮ ದೇವರು ಏನು ಮಾಡ್ತಾರೆ, ಆ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹಾರಕ್ಕಾಗಿ ಭಗವಂತನನ್ನು, ಅಂದರೆ ಭಗವಂತನೇ ಸಾಕ್ಷಾತ್ತಾಗಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು 21 ಸಾರಿ ಆ ಭೂಮಂಡಲವನ್ನು ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟ ಒಂದು ಕ್ಷತ್ರಿಯರನ್ನು ಸಂಹಾರವನ್ನು ಮಾಡ್ತಾರೆ. ಇಲ್ಲಿ ಏನಂತ ತಿಳಿತಾರೆ ಅಂದರೆ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ್ದಾರೆ ಅಂತ, ಆ ಥರ ಅಲ್ಲ. ದುಷ್ಟ ಕ್ಷತ್ರಿಯರನ್ನು ಸಂಹಾರವನ್ನು ಮಾಡಿರುವಂಥ ಅವತಾರ ಯಾವುದು ಅಂದರೆ ಪರಶುರಾಮ ಅವತಾರ. ಹಾಗೆ ಸ್ವತಃ ನಂತರ ಅದಾದ ಮೇಲೆ ಈ ಒಂದು ಸಂಹಾರಗಳನ್ನೆಲ್ಲ ಮಾಡಿ ನಂತರ ಸ್ವತಃ ಭಾರ್ಗವ ಅಂದರೆ ಪರಶುರಾಮ ದೇವರು ಏನು ಮಾಡ್ತಾರೆ, ಹರಣಿಪತಿ ಪರಶುರಾಮ ದೇವರು ಯಜ್ಞಗಳನ್ನು ಮಾಡಿ ಎಲ್ಲ ಭೂಮಿಯನ್ನು ದಾನ ಮಾಡಿಬಿಡ್ತಾರಂತೆ. ಹಾಗೆ ಅಂಥ ಒಂದು ಪರಶುರಾಮರ ಒಂದು ಚಿಂತನೆಯನ್ನು ಮಾಡಬೇಕು. ನಾವು ದೀಪವನ್ನು ಹಚ್ತೀವಲ್ಲ, ನಿತ್ಯ ಭಗವಂತನಿಗೆ ದೀಪವನ್ನು ಹಚ್ಚುವಾಗ ಆ ಅಗ್ನಿ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಹರಣಿಪತಿ ಪರಶುರಾಮನನ್ನು ನಾವು ಸ್ಮರಣೆ ಮಾಡಲೇಬೇಕು. ಇಂಥ ಒಂದು ರೂಪದ ಚಿಂತನೆ. ಅದಾದ ಮೇಲೆ ರಾಮಾವತಾರ. ಇಲ್ಲಿ ಏನು ಹೇಳ್ತಾರೆ, ಮಾನವಪ ಕೃಷ್ಣ ಬುದ್ಧ ಕಲ್ಕಿ ಕಪಿಲಾತ್ರಯ ನಾರಾಯಣ ನಮೋ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ರಾಮಾವತಾರದ ಚಿಂತನೆಯನ್ನು ಕೊಡ್ತಾರೆ. ರಾವಣಾದಿ ರಾಕ್ಷಸರ ಉಪದ್ರವ ಹೆಚ್ಚಾಗಲು ಭಗವಂತ ಶ್ರೀರಾಮ ರೂಪದಿಂದ ಬಂದು ಅವತರಿಸಿ ರಾವಣನನ್ನು ರಾಕ್ಷಸರನ್ನು ಸಂಹಾರ ಮಾಡಿರುವಂಥ ಆ ರಾಮರೂಪವನ್ನು, ಆ ಸುಂದರವಾದಂಥ ಮನೋಹರವಾದಂಥ ನೋಡಲಿಕ್ಕೆ ಮತ್ತೆ ಮತ್ತೆ ನೋಡಬೇಕು ಅನ್ನೋ ದಶರಥಂಗೆ ಯಾವಾಗೂ ರಾಮದೇವರನ್ನ ನೋಡ್ತಾನೇ ಇರಬೇಕು ಅನ್ನೋ ರೂಪ ಅಂತಿದ್ದು. ಸೌಮ್ಯವಾದಂಥ ಗುಣ, ಯಾರಿಗೂ ಮನಸ್ಸು ನೋಯಿಸದಿರುವಂಥ ಗುಣ, ಎಲ್ಲ ಮೃದು ಭಾಷಿ, ಅಷ್ಟು ರೂಪದಿಂದ ಭಗವಂತ ನಮಗೆ ಆ ರಾಮ ರೂಪದಿಂದ ಇದ್ದು ರಕ್ಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅಂತಹ ರಾಮ ಅಂತ ಹೇಳಿದ್ರೆ ಮೂಲೆ ಮೂಲೆಯಲ್ಲಿ ಇರುವಂಥ ಒಂದು ಪಾಪಗಳನ್ನು ಸುಟ್ಟು ಹಾಕುವಂಥ ಭಗವಂತ ಅಂತಹ ಅಷ್ಟು ರಕ್ಷಣೆಯನ್ನು ಮಾಡ್ತಾನೆ ಅಂಥೇಳಿ. ಮತ್ತು ಕೃಷ್ಣಾವತಾರ, ಆ ಭೂಮಿಯ ಭಾರವನ್ನು ಕಡಿಮೆ ಮಾಡಲಿಕ್ಕಾಗಿ ಭಗವಂತ ಕೃಷ್ಣ ರೂಪದಿಂದ ಬಂದು ಭಗವದ್ವೇಷಿಗಳಾದ ಎಲ್ಲ ಜರಾಸಂಧ, ಕಂಸ, ಶಿಶುಪಾಲ, ದಂತವಕ್ರ ಇವರನ್ನೆಲ್ಲ ಸಂಹಾರವನ್ನು ಮಾಡಿ ಆ ಸಜ್ಜನರ ಒಂದು ಪಾಂಡವರನ್ನು ಮಮ ಪ್ರಾಣ ಪಾಂಡವ ಅಂತ ಹೇಳಿ ಆ ಪಾಂಡವರನ್ನು ಯಾವಾಗೂ ರಕ್ಷಣೆಯನ್ನು ಮಾಡಿ ಆ ಅಶ್ವತ್ಥಾಮ ಆ ಕೊನೆಯ ಆ ಪಾಂಡವರ ಒಂದು ಆ ಕಿಡಿಯನ್ನು ಕ್ಷಮಿಸಿ ಆ ಪಾಂಡವರನ್ನು ಕುಡಿಯನ್ನು ಸಂಹಾರ ಮಾಡಬೇಕು ಅಂತ ಹೋದಾಗ ಅಲ್ಲೂ ರಕ್ಷಣೆಯನ್ನು ಮಾಡಿ ಆ ಅಶ್ವತ್ಥಾಮರ ಮುಂದೆ ಪ್ರತಿಜ್ಞೆ ಮಾಡ್ತಾನೆ ಭಗವಂತ. ಭಗವಂತ ಸತ್ಯ ಸಂಕಲ್ಪ, ಅವನು ಹೇಳ್ತಾನೆ ನಾನು ರಕ್ಷಣೆ ಮಾಡೇ ಮಾಡ್ತೀನಿ, ನೀನು ತಡೆಯೋಕ್ಕೆ ಶಕ್ತಿ ಇದೆ ತಡಿ ಅಂತ ಹೇಳಿ. ಹಾಗೆ ಆ ಪರೀಕ್ಷಿತನನ್ನು ಉತ್ತರೆಯ ಹೊಟ್ಟೆಯಲ್ಲಿ ಆ 9 ತಿಂಗಳು ಹೇಗೆ ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಪರಿಯಾಗಿ ಆ ರಕ್ಷಣೆಯನ್ನು ಮಾಡ್ತಾ ಇರೋದು ಆ ಪರೀಕ್ಷಿತ ರಾಜ ನೋಡ್ತಾನೆ. ಆ ಭಗವಂತ ಅಷ್ಟು ಕರುಣಾಳು ಆಗಿ ಆ ಒಂದು ಕೃಷ್ಣಾವತಾರದಿಂದ ರಕ್ಷಣೆಯನ್ನು ಮಾಡ್ತಾನೆ. ಅದೇ ಬುದ್ಧಾವತಾರ. ಭಗವಂತ ದೈತ್ಯರ ಮೋಹಕ್ಕಾಗಿ ತಾನು ಬುದ್ಧಾವತಾರವನ್ನು ತಾಳಿ ದೇವತೆಗಳಿಗೆ ಬೋಧಿಸಿದನು ಅಂತ ಹೇಳ್ತಾರೆ. ಅಂದರೆ ಈ ಒಂದು ಯಾರು ದೈತ್ಯರು ಎಲ್ಲರಿಗೂ ಎಲ್ಲರ ಅರ್ಥವನ್ನು ತಿಳಿಯೋಕ್ಕೆ ಬಿಡೋದಿಲ್ಲ ಭಗವಂತ. ಯಾರ್ಯಾರ ಜೀವನ ಯೋಗ್ಯತೆ ಏನಿರುತ್ತೋ ಹಾಗೇ ಜ್ಞಾನವನ್ನು ಕೊಡ್ತಾರೆ. ಈ ಜಗತ್ತು ಶೂನ್ಯ ಇಂಥ ರೀತಿಯಾದಂಥ ಬೋಧನೆಯನ್ನು ಮಾಡಿ ಅವರವರ ಗತಿಗಳಿಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾನಷ್ಟೇ ಭಗವಂತ.
ಆ ದೈತ್ಯರ ಮೋಹಕ್ಕಾಗಿ ಬಂದಂಥ ಬುದ್ಧ ಅವತಾರ ಅಂತ ಹೇಳಿ ಆ ರೀತಿ ಚಿಂತನೆಯನ್ನು ಮಾಡಬೇಕು ಬುದ್ಧ ಅವತಾರ ಅಂತ. ಕಲ್ಕಿ ಅವತಾರ ಭಗವಂತ ಲೋಕ ಕಲ್ಯಾಣಕ್ಕಾಗಿ ತಾಮ್ರಪರ್ಣಿ ತೀರದ ಒಂದು ಶಂಬಲ ಗ್ರಾಮ ಅನ್ನೋ ಒಂದು ಗ್ರಾಮ, ಇದು ನಮಗೆ ಮುಂದೆ ಬರುವಂತಹ ಒಂದು ಕಲ್ಕಿ ಅವತಾರ. ಆ ಗ್ರಾಮದಲ್ಲಿ ಅವತಾರವನ್ನು ಮಾಡಿ ತಾನು ಕುದುರೆಯನ್ನು ಏರಿ ದುಷ್ಟ ಜನರ ಸಂಹಾರವನ್ನು ಮಾಡಿ ಕೃತಯುಗಕ್ಕೆ ಒಂದು ರೀತಿಯಾದಂತಹ ಪ್ರಾರಂಭವನ್ನು ಪ್ರವರ್ತಿಸುವನು ಅಂತ ಹೇಳ್ತಾರೆ. ಅಂದರೆ ಆ ಪ್ರಾರಂಭಕ್ಕೆ ಒಂದು ಇದನ್ನು ಆ ಒಂದು ರೂಪದಲ್ಲಿ ಕಲ್ಕಿ ರೂಪದಲ್ಲಿ ಇಲ್ಲಿ ಆ ಶ್ರೀನಿವಾಸನೇ ಸಾಕ್ಷಾತ್ತಾಗಿ ಕಲ್ಕಿ ರೂಪದಿಂದ ಬರ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಮತ್ತೆ ಕಪಿಲಾವತಾರ ಭಗವಂತ ಕಪಿಲಾವತಾರ ರೂಪದಿಂದ ಅವತರಿಸಿ ವೇದಾನುಸಾರಿಯಾದ ಸಂಖ್ಯವೆಂಬ ಶಾಸ್ತ್ರವನ್ನು ಆ ಒಂದು ಆಸುರಿ ಎಂಬ ಶಿಷ್ಯನಿಗೆ ಬ್ರಹ್ಮಾದಿ ದೇವತೆಗಳಿಗೆ ಭೃಗು ಋಷಿಗಳಿಗೆ ಎಲ್ಲರಿಗೂ ತನ್ನ ತಾಯಿಗೆ ಉಪದೇಶವನ್ನು ಮಾಡಿದ ಕಪಿಲ ರೂಪ. ಕಪಿಲ ಅಂದರೆ ಕ ಪಿಬತಿ ಅಂದರೆ ಆನಂದವನ್ನು ಕೊಡುವವನು, ಕ ಅಂದರೆ ಆನಂದ, ಆ ಆನಂದವನ್ನು ಕುಡಿಸ್ತಾನೆ ಅಂಥೇಳಿ. ಯಾವ ಆನಂದ? ಜ್ಞಾನಾನಂದವಾದಂಥ ಆ ಒಂದು ಆನಂದವನ್ನು ಕುಡಿಸ್ತಾನೆ ಅಂತ. ಇಲ್ಲಿ ದತ್ತಾತ್ರೇಯ ಭಗವಂತ ಅತ್ರಿ ಮತ್ತು ಅನಸೂಯ ದಂಪತಿಗಳಲ್ಲಿ ಅವತಾರ ಮಾಡಿ ಒಂದು ರೀತಿಯಾದಂಥ ಒಂದು ಶಾಸ್ತ್ರಗಳನ್ನು ತರ್ಕಶಾಸ್ತ್ರವನ್ನು ಉಪದೇಶವನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ದತ್ತಾತ್ರೇಯ ಅಂತ ಹೇಳಿದ್ರೆ ಏನೇನೋ ರೂಪಗಳನ್ನು ಈ ನಾಯಿ ಹಿಡ್ಕೊಂಡು ಮೂರು ತಲೆ ಇಟ್ಕೊಂಡು ಈ ರೀತಿಯಾದಂಥ ರೂಪ ಅಲ್ಲ. ಸಾಕ್ಷಾತ್ತಾಗಿ ಭಗವಂತ ಬ್ರಹ್ಮನಾಗಿ ತಾನೇ, ವಿಷ್ಣುವಾಗಿ ತಾನೇ, ಹಾಗೇ ರುದ್ರದೇವರಾಗಿ ತಾನೇ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ಭಗವಂತ ತಾನೇ ಬ್ರಹ್ಮ, ತಾನೇ ವಿಷ್ಣು, ತಾನೇ ರುದ್ರನಾಗಿ ಬರ್ತಾನೆ. ಈ ರೂಪದಿಂದ ದತ್ತಾತ್ರೇಯ ರೂಪ ಅಂತ ಹೇಳಿದ್ರೆ ಅದು ಇವಾಗ ನಾವು ನೋಡುವಂಥ ರೂಪಗಳಲ್ಲ, ಅದನ್ನು ಸರಿಯಾಗಿ ತಿಳಿಯಿರಿ ಅಂತ ಹೇಳಿ ಇಲ್ಲಿ ತರ್ಕಶಾಸ್ತ್ರವನ್ನು ಉಪದೇಶ ಮಾಡಿರುವಂಥ ರೂಪ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಅಂತಹ ನಾರಾಯಣನಿಗೆ ನಮೋ ನಮೋ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. 24ನೇ ನುಡಿ ಹೀಗಿದೆ: ಸ್ವಾಮಿ ತೀರ್ಥಾಂಬು ಅಂತರ್ಗತಾಂಬಿಷಿಕ್ತ ನಾರಾಯಣ ನಮೋ ನಾರಾಯಣ. ಸ್ವಾಮಿ ಭೂವರಾಹ ವೈಕುಂಠನಾಥ ವಿಶ್ವೇಶ ನಾರಾಯಣೋ ನಮೋ ನಾರಾಯಣ. ಪ್ರಸನ್ನ ವೆಂಕಟದಾಸರಿಗೆ ತುಂಬ ಒಂದು ಪ್ರಸನ್ನ ವೆಂಕಟದಾಸರ ಬಿಂಬಮೂರ್ತಿಯಾದಂಥ ಶ್ರೀನಿವಾಸ ವೆಂಕಟೇಶ, ಆ ವೆಂಕಟೇಶನ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಇವಾಗ. ಸ್ವಾಮಿ ತೀರ್ಥಾಂಬು ಅಂತರ್ಗತಾಭಿಷಿಕ್ತ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂದರೆ ಆ ಭಗವಂತ ವೈಕುಂಠ ಸಾಕ್ಷಾತ್ ಭೂವೈಕುಂಠನಾಗಿ ಇಲ್ಲಿ ಬಂದು ನೆಲೆಸಿದ್ದಾನೆ. ಅದು ಭೂವೈಕುಂಠನೇ. ಶ್ರೀನಿವಾಸನನ್ನು ನೋಡಬೇಕು ಅಂತ ನಾವು ಹೋದಾಗ ತಿರುಮಲ ಕ್ಷೇತ್ರ ಭೂವೈಕುಂಠನೇ ಆಗಿದೆ. ಅಲ್ಲಿ ಎಲ್ಲ ದೇವತೆಗಳು ಪ್ರಾಣಿಗಳ ರೂಪದಲ್ಲಿ, ವೃಕ್ಷದ ರೂಪದಲ್ಲಿ ಬಂದು ಭಗವಂತನನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸುಮ್ಮನೆ ಹೋಗೋದಲ್ಲ, ಅಲ್ಲಿ ಹೋದಾಗ ಆ ದರ್ಶನ ಮಾತ್ರದಿಂದ ನಮ್ಮ ಈ ಲೌಕಿಕವಾದಂಥ ಈ ಒಂದು ಕಣ್ಣುಗಳಿಂದ, ಈ ಒಂದು ಪಂಚಭೂತಗಳಿಂದ ಕೂಡಿರುವಂಥ ಈ ಕಣ್ಣುಗಳಿಂದ ಆ ವೈಕುಂಠವನ್ನು ಒಂದು ಸಲ ನೋಡಿದ್ರೆ ಮತ್ತೆ ಪುನರ್ಜನ್ಮ ಇಲ್ಲ ಅನ್ನೋ ಒಂದು ಚಿಂತನೆಯನ್ನು, ಪುನರ್ಜನ್ಮನೇ ನಮಗಿರೋದಿಲ್ಲ. ಅಷ್ಟು ಪುಣ್ಯಕ್ಷೇತ್ರ ಆ ಒಂದು ವೈಕುಂಠ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಆ ತಿರುಮಲ ಕ್ಷೇತ್ರ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಲ್ಲಿ ಪುಷ್ಕರಣಿ ಒಳಗೆ ಭಗವಂತ ಇದ್ದಾನೆ. ಶ್ರೀ ವೆಂಕಟೇಶ ರೂಪದಿಂದ ಭಗವಂತ ಸ್ವಾಮಿ ಪುಷ್ಕರಣಿ ತೀರದ ನೀರಿನಿಂದ ಅಭಿಷೇಕವನ್ನು ಮಾಡ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾರೆ. ಆ ಸ್ವಾಮಿ ಪುಷ್ಕರಣಿ ತೀರ್ಥ ಎಷ್ಟು ಶುದ್ಧವಾದ ಗಂಗೆ ಬಂದು ಅಲ್ಲಿ ನೆಲೆಸಿದಾಳೆ ಅಂತ ಹೇಳ್ತಾರೆ. ಹಾಗೆ ಆ ಎಲ್ಲ ಭಗವಂತನ ಅಭಿಷೇಕ ಆಗೋದು ನಿತ್ಯವೂ ಆ ವೆಂಕಟೇಶನಿಗೆ ಅಭಿಷೇಕ ಆಗೋದು ಆ ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅಭಿಷೇಕ ಮಾಡಿಸಿಕೊಳ್ಳುತ್ತಾನೆ ಇಂಥ ನಾರಾಯಣನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಆ ಭಗವಂತನು ವೆಂಕಟಗಿರಿಯಲ್ಲಿ ಭೂವರಾಹ ಸ್ವಾಮಿಯಾಗಿ ಭಗವಂತ ಅಲ್ಲಿ ಬಂದಾಗ ಆ ಭೃಗುಮುನಿಗಳ ಒಂದು ಭೃಗುಮುನಿಗಳು ವೈಕುಂಠಕ್ಕೆ ಬಂದು ಹೋದ ಮೇಲೆ ಆ ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಆ ದೈತ್ಯನ ಸಂಹಾರ ಮಾಡ್ಲಿಕ್ಕೆ ಹೋಗ್ತಾರೆ. ಭಗವಂತನಿಗೆ ಲಕ್ಷ್ಮೀದೇವಿಗೆ ವಿಯೋಗ ಯಾವತ್ತೂ ಇಲ್ಲ, ಕೋಪ ತಾಪಗಳು ಆ ರೀತಿಯಲ್ಲ. ಭಗವಂತನ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶದ ಕಾರಣವಾಗಿ ಲಕ್ಷ್ಮೀದೇವಿ ಅಲ್ಲಿ ಸಂಹಾರ
ಸುರನ ಸಂಹಾರಕ್ಕಾಗಿ ಕೊಲ್ಲಾಪುರಕ್ಕೆ ಹೋಗ್ತಾಳೆ. ಭಗವಂತ ಇಲ್ಲಿ ವೈಕುಂಠ ಎಲ್ಲರಿಗೂ ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಇಲ್ಲಿ ಲಕ್ಷ್ಮೀದೇವಿ ಸಮೇತನಾಗಿ ಬಂದು ಈ ಭೂವೈಕುಂಠದಲ್ಲಿ ಭಗವಂತ ನೆಲೆಸ್ತಾನೆ. ಅಂಥ ಭೂವೈಕುಂಠಕ್ಕೆ ಬಂದು ತನ್ನ ರೂಪವೇ ಆಗಿರುವಂಥ ಭೂವರಾಹ ಸ್ವಾಮಿಯ ರೂಪದಲ್ಲಿ ಆ ಭೂವೈಕುಂಠವನ್ನು, ಆ ಭೂಮಿಯನ್ನು ಕೇಳಿ ಅಲ್ಲಿ ಸಮಸ್ತ ಪ್ರಪಂಚಕ್ಕೆ ಸ್ವಾಮಿಯಾಗಿ ಅಲ್ಲಿ ಇರ್ತಾನೆ. ಅಲ್ಲಿ ಎಲ್ಲ ಅಂಥ ನಾರಾಯಣನಿಗೆ ನಮೋ ನಮಃ ಸ್ವಾಮಿ ಭೂವರಾಹ ವೈಕುಂಠನಾಥ ವಿಶ್ವೇಶ ಅಂತ ಹೇಳ್ತಾರೆ. ಅಂಥ ನಾರಾಯಣನಿಗೆ ನಮೋ ನಮಃ. ಒಂದು ಉತ್ತಮವಾದಂಥ ವೈಕುಂಠ ಅದು. ನೀವು ಏನೇ ನೋಡಿ ಅಲ್ಲಿ ವೈಕುಂಠದಲ್ಲಿ, ನೀವು ಈಗೂ ನೀವೊಂದು ಕ್ಷಣ ಅಲ್ಲಿ ಆ ತಿರುಪತಿ ಕ್ಷೇತ್ರಕ್ಕೆ ಹೋದಾಗ, ಆ ತಿರುಮಲ ಬೆಟ್ಟ ಹತ್ತವಾಗ ನಿಮ್ಗೆ ಆಗೋ ಅನುಭವನೇ ಬೇರೆ. ಅಲ್ಲಿ ನೀವು ಇನ್ನೂ ಚಿಂತನೆಯನ್ನು ಮಾಡಿದ್ರೆ ಈ ಮರಗಳು, ಈ ಗಿಡಗಳು, ಇಲ್ಲಿರೋ ಅಂಥ ಪ್ರಾಣಿ ಪಕ್ಷಿಗಳು, ಎಲ್ಲ ದೇವತೆಗಳು, ಋಷಿಮುನಿಗಳು ಅಲ್ಲಿ ಬಂದು ಸೇವೆ ಮಾಡಲಿಕ್ಕಾಗಿ, ಭಗವಂತನ ಸೇವೆ ಮಾಡಲಿಕ್ಕಾಗಿ ಇದೆ. ಮೊನ್ನೆ ಹೋದ ಸಲ ನಾವು ವಿಜಯದಾಸರ ಒಂದು ಸುಳಾದಿಯನ್ನು ಚಿಂತನೆಯನ್ನು ಮಾಡ್ತಾ ಹೋದಾಗ ಅಲ್ಲಿ ತಿರುಪತಿಯ ಒಂದು ಗರ್ಭಗುಡಿ ಇದೆ. ಆ ಗರ್ಭಗುಡಿಯ ಹಿಂದೆನೇ ಆ ಲಾಡು ಕೌಂಟರ್ ಇದೆ. ಅಲ್ಲಿ ಹೋಗಿ ಸೇವೆ ಮಾಡ್ಲಿಕ್ಕೆ ಹೋಗಿದ್ವಿ ನಾವು. ಅಲ್ಲಿ ಒಂದು ದೊಡ್ಡ ಮರ ಇದೆ. ಅದು ಹಲಸಿನ ಮರನೋ ಏನೋ. ನಾನು ಯಾವಾಗೂ ಅದನ್ನು ನೋಡಿದಾಗೆಲ್ಲ ಎಷ್ಟು ಇದರಾಗಿ ಹರಡಿದೆ ಅಂದರೆ ಯಾವಾಗೂ ಅಂದ್ಕೊಳ್ತೀನಿ, ಯಾವ ದೇವತೆನೋ ಎಲ್ಲಿ ಬಂದು ಭಗವಂತ ಇಲ್ಲಿ ಇಂಥ ಕ್ಷೇತ್ರದಲ್ಲಿ ನಿಂತು ಸೇವೆಯನ್ನು ಮಾಡಿ, ಈ ಮರದ ರೂಪದಿಂದ, ಪಕ್ಷಿ ಪ್ರಾಣಿಗಳ ರೂಪದಿಂದ, ಕಲ್ಲು ಮಣ್ಣಿನ ರೂಪದಿಂದ ಬಂದು ದೇವತೆಗಳಲ್ಲಿ ನೆಲೆಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥ ಆ ಪಾದಧೂಳಿಯನ್ನು ನಮಗೆ ಸೋಕಿದ್ರೂ ಕೂಡ, ಆ ಗಾಳಿಯನ್ನು ಸೋಕಿದ್ರೂ ನಮ್ಮ ಜೀವನ ಧನ್ಯ ಆಗುತ್ತೆ. ನೀವು ಮುಂದಿನ ಸಲ ತಿರುಮಲಕ್ಕೆ ಹೋದಾಗ ಈ ಒಂದು ಭಾವ ನಿಮ್ಮಲ್ಲಿ ಬರಬೇಕು. ಆ ಪುಷ್ಕರಣಿ ತೀರದಲ್ಲಿ ಸ್ನಾನವನ್ನು ಮಾಡಲೇಬೇಕು. ಆ ಒಂದು ಭಗವಂತ ಅಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಸ್ವಾಮಿ ಭೂವರಾಹ ವೈಕುಂಠನಾಥ ವಿಶ್ವೇಶ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಆ ಭಗವಂತ ಉತ್ತಮವಾದ ವೈಕುಂಠವನ್ನು ಬಿಟ್ಟು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಲಕ್ಷ್ಮೀ ದೇವಿಯರ ಜೊತೆಗೆ ಕ್ರೀಡೆ ಮಾಡುತ್ತಾ ಇರುತ್ತಾನೆ ಅಂತ ಹೇಳಿ, ಈಗಲೂ ಅಲ್ಲಿ ಈ ಕ್ಷಣದಲ್ಲೂ ಈ ನಿಮಿಷದಲ್ಲೂ ಭಗವಂತ ಅಲ್ಲಿದ್ದಾನೆ ಅಂತ. ಹಾಗೂ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಇರುವಂಥ ತೀರ್ಥ ಆ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ವಿಶ್ವೇಶ ಅಂತ ಹೇಳ್ತಾರೆ. ಸ್ವಾಮಿ ಭೂವರಾಹ ವೈಕುಂಠನಾಥ ವಿಶ್ವೇಶ ಅಂತ ಹೇಳಿ ಇಲ್ಲಿ ವಾದಿರಾಜರು ಭಗವಂತ ಭೂವರಾಹನೆಂದು ಹೆಸರಿದೆ. ಈ ವರಾಹ ದೇವರ ಭೂದೇವಿ ಸಹಿತರಾಗಿದ್ದು ಈ ಸ್ವಾಮಿ ಭೂವರಾಹನೆಂದು ಕರೆಯುತ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅಂತ ಈ ವೈಕುಂಠನಾಥನಾದಂತಹ ಆ ಭಗವಂತ ವಾದಿರಾಜರು ಒಂದು ವೈಕುಂಠ ವರ್ಣನೆ ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ. ಪರಮಾಗತಿ ಎಂದು ವೈಕುಂಠ ದರಸನ ಸಿರಿವರನ ಶುಕಯೋಗಿ ವರ್ಣಿಸಿದ ಅರಿಕೆಯುಳ್ಳ ಬುಧರು ಅದರಿಂದೀ ಪದವನ್ನು ಪರಮ ಮುಕುತಿಯನಬೇಕು ಅಂತ ಹೇಳಿ. ಅಂದರೆ ಇಲ್ಲಿ ಎಲ್ಲ ಆ ವೈಕುಂಠಕ್ಕೆ ಸ್ವಾಮಿ ಲಕ್ಷ್ಮೀಪತಿಯಾದ ನಾರಾಯಣನೇ ಹೊರತು ಬೇರೊಬ್ಬರಿಲ್ಲ. ಆ ಭಗವಂತ ವಿಶ್ವೇಶನಾಗಿ ಈ ಸಮಸ್ತ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ. ಈ ಭಗವದ್ಗೀತೆಯಲ್ಲೂ ಭಗವಂತನ ಅರ್ಜುನ ಈ ರೀತಿ ಸ್ತೋತ್ರ ಮಾಡ್ತಾನಂತೆ, ಇನ್ಯಾರು ಆ ಭಗವಂತ ವಿಶ್ವೇಶನಾಗಿದ್ದಾನೆ ಅವನೊಬ್ಬನೇ ಅಂತ ಹೇಳಿ. ಹಾಗೆ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ, ಇಲ್ಲಿ ವಿಶ್ವೇಶ ವಿಶ್ವಕ್ಕೆ ಈಶ ಎಂಬುದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಇಂಥ ಈ ಒಂದು 24ನೇ ನುಡಿಯಲ್ಲಿ ಆ ವೈಕುಂಠ ವರ್ಣನೆಯನ್ನು ಮಾಡಿದ್ದಾರೆ. ಯಾರು? ಪ್ರಸನ್ನ ವೆಂಕಟದಾಸ. ಸ್ವಾಮಿ ತೀರ್ಥಾಂಬು ಗಂಗಾಭಿಷಿಕ್ತ ನಾರಾಯಣ ನಮೋ ನಾರಾಯಣ ಸ್ವಾಮಿ ಭೂವರಾಹ ವೈಕುಂಠನಾಥ ವಿಶ್ವೇಶ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ಇಷ್ಟು ಚಿಂತನೆಯನ್ನು ಈ 2 ನುಡಿಯಲ್ಲಿ ಮಾಡಿದ್ದಾರೆ. ಹಾಗೆ ಮುಂದೆ 25ನೇ ನುಡಿ ಹೇಳ್ತಾ, ಷಟ್ಕೋಟಿ ತೀರ್ಥಯುತ ಚರಣ ಶ್ರೀ ಭೂರಮಣ ನಾರಾಯಣ ನಮೋ ನಾರಾಯಣ ಷಟ್ ಕಮಲ ನಿಲಯ ಚಿನ್ಮಯ ಚಿದ್ ಗುಣಾರ್ಣವನೇ ನಾರಾಯಣ ನಮೋ ನಾರಾಯಣ ಅಂತ ಹೇಳ್ತಾರೆ. ಇಲ್ಲಿ ಭಗವಂತ 6 ಕೋಟಿ ತೀರ್ಥಗಳಿಂದ ಕೂಡಿದ ಪಾದವುಳ್ಳವನು ಭಗವಂತ ಅಂತ ಹೇಳ್ತಾರೆ. ಈ ಕೃಷ್ಣಾಷ್ಟೋತ್ತರ ಶತನಾಮಾವಳಿ ಸ್ತೋತ್ರದಲ್ಲಿ ಹೇಳ್ತಾರೆ, ಪುಣ್ಯಶ್ಲೋಕಸ್ತೀರ್ಥ ಪಾದೋ ವೇದ್ಯೋ ದಯಾನಿಧಿ ಅಂತ ಹೇಳ್ತಾ ಇರುತ್ತೆ. ಇಲ್ಲಿ ಭಗವಂತನಿಗೆ ತೀರ್ಥಪಾದ ಅಂತ ಕರೀತಾ ಇದ್ದಾರೆ. ಇದು ಗಮನಾರ್ಹ. ಅಂದರೆ ಆ ಎಲ್ಲ 6 ಕೋಟಿ ತೀರ್ಥಗಳು
ಎಲ್ಲವೂ ಆ ಭಗವಂತನ ಪಾದದಲ್ಲಿದೆ ಅಂತ ಹೇಳಿ. ಈ ಎಲ್ಲ ತೀರ್ಥಗಳು ಭಗವಂತನ ಪಾದದಲ್ಲಿ ಇವೆ ಎಂದು ಭಾವಿಸಬಹುದು. ಮತ್ತೆ ಆ ಗಂಗಾದಿ ಸರ್ವ ತೀರ್ಥಾನಿ ತ್ವತ್ಪಾದಾಬ್ಜೆ ವಸಂತೀಹಿ ಅಂತ ಹೇಳಿ ಈ ಮಾತನ್ನ ಸ್ಮರಿಸಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಂದು ದೇವಶರ್ಮ ಬ್ರಾಹ್ಮಣನು ಅಂತ ಹೇಳಿ ಭಗವಂತನನ್ನು ಕುರಿತು ಸ್ತೋತ್ರ ಮಾಡುತ್ತಾರೆ. ಏನಂತ ಹೇಳಿದ್ರೆ, ಶ್ರೀಭೂಭ್ಯಾಂ ವಿಹರನ್ ವಿಷ್ಣು ಮುಕ್ತಿಂ ಭಕ್ತಾಯ ದೇಹಿಮೆ, ಅಂದರೆ ಈ ಶ್ರೀ ಭೂದೇವಿಯಿಂದ ಸಹಿತನಾಗಿ ವಿಹರಿಸುತ್ತಿರುವ ವಾಸುದೇವ ರೂಪನಾದ ವಿಷ್ಣುವೇ ನನಗೆ ಮುಕ್ತಿಯನ್ನು ನೀಡು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಷಟ್ಕಮಲ ನಿಲಯ ಚಿನ್ಮಯ ಚಿದ್ಗುಣಾರ್ಣವನೇ ಅಂತ ಹೇಳ್ತಾರೆ. ಆ ಹೊಕ್ಕಳಲ್ಲಿ ನಮಗೆ ಆ ಹೊಕ್ಕಳಿನ ಭಾಗದಲ್ಲಿ ಇರುವಂಥ ಹೊಕ್ಕಳ ಭಾಗದಲ್ಲಿ 6 ದಳದ ರಕ್ತವರ್ಣದ ಕಮಲ ಇದೆ. ಷಟ್ಕೋಣ ವಾಯುಮಂಡಲದಲ್ಲಿ ಸಂಕರ್ಷಣ ರೂಪಿ ಭಗವಂತ ಆವಾಸನಾಗಿದ್ದಾನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಗೋಪಾಲದಾಸರು ದಯವಿರಲಿ ದಾಮೋದರ ಪದ್ಯದಲ್ಲಿ ಭಗವಂತನನ್ನು ಚಿನ್ಮಯ ಮೂರ್ತಿ ಎಂಬುದಾಗಿ ಹೇಳ್ತಾರೆ. ಚಿನ್ಮಯ ಅಂದರೆ ಜ್ಞಾನಾನಂದನಾಗಿರುವಂಥ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ಆ ಭಗವಂತನ ಪಾದದಲ್ಲಿ 6 ಕೋಟಿ ತೀರ್ಥಗಳ ಸನ್ನಿಧಾನ ಇದೆ. ಅದೇ ರೀತಿ ಆ ಭಗವಂತ ಆ ಕಮಲದಲ್ಲಿ ಚಿನ್ಮಯ ಚಿದ್ಗುಣಾರ್ಣವ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದರ ಅರ್ಥ ಹೇಗೆ ತಿಳಿಬೇಕು ಅಂತ ಹೇಳಿದ್ರೆ, ಭಗವಂತ ಸಾಕ್ಷಾತ್ ಜ್ಞಾನ, ಯಥಾರ್ಥ ಜ್ಞಾನ, ಸತ್ಸುಖ, ಸತ್ಶಕ್ತಿ ಇವುಗಳ ಸಮುದ್ರನಂತೆ ಇದ್ದಾನೆ ಅಂತ ಹೇಳಿ ಶ್ರೀ ನರಸಿಂಹರೂಪಿ ಭಗವಂತ ಯಥಾರ್ಥ ಜ್ಞಾನ, ಸತ್ಸುಖ, ಸತ್ಶಕ್ತಿ ಹಾಗೆ ಇವುಗಳಿಂದ ಸಮುದ್ರನಾಗಿದ್ದಾನೆ. ಇವಾಗ ನಮಗೆ ಒಂದ್ಸಲ ಶಕ್ತಿ ಬರುತ್ತೆ, ಒಂದ್ಸಲ ಜ್ಞಾನ ಬರುತ್ತೆ, ಮರು ಬರುತ್ತೆ, ಹೀಗೆಲ್ಲ ಇಲ್ಲ. ಭಗವಂತ ಚಿನ್ಮಯಾನಂದನಾಗಿದ್ದಾನೆ, ಅಂದರೆ ಒಳ್ಳೆ ಎಲ್ಲ ಜ್ಞಾನದ ಒಂದು ಸಮುದ್ರನಾಗಿದ್ದಾನೆ, ಆನಂದದ ಸಮುದ್ರನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಅದರಿಂದ ಈ ನುಡಿಯಲ್ಲಿ ಹೇಳೋ ಅಂಥದ್ದು ಏನು ಅಂತ ಹೇಳಿದ್ರೆ, ಭಗವಂತ ಷಟ್ ಕಮಲ ನಿಲಯ ಚಿನ್ಮಯ ಚಿದ್ಗುಣಾರ್ಣವನೇ, ಅಂದರೆ ಎಲ್ಲ ಚಿನ್ಮಯನಾಗಿ ಸುಂದರ ರೂಪನಾಗಿ ಜ್ಞಾನಾನಂದಮಯನಾಗಿ ಭಗವಂತ ಆ ಜ್ಞಾನಮಯ ಆ ಎಲ್ಲ ಸ್ಥಾನದಲ್ಲಿ ಇರುವವನಾಗಿ ಜ್ಞಾನಮಯನಾಗಿ ಜ್ಞಾನಾದಿ ಗುಣಗಳಿಂದ ಸಮುದ್ರದಂತೆ ಇರುವನಾಗಿ ಭಗವಂತ ಇದ್ದಾನೆ ಅಂತ ಹೇಳಿ ಈ 25ನೇ ನುಡಿಯಲ್ಲಿ ತಿಳಿಸ್ತಾರೆ. ಇಷ್ಟು ಚಿಂತನೆಯನ್ನು ಈ 3 ನುಡಿಗಳಲ್ಲಿ ದಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಶಕ್ತಾನುಸಾರ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿಸಿದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣಮಸ್ತು.